ವೆಲ್ಕಮ್ ಟು ವೇಷ್ಣಾಸ್ ಫುಡ್ ಬ್ಲಾಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂದರೆ ನೆನಪಾಗೋದು ಫಸ್ಟ್ ಬೇಳೆ ಒಬ್ಬಟ್ಟು. ಆ ಬೇಳೆ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಲ್ಲಿ ಖುಷಿನೇ ಬೇರೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ 3 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಉಪ್ಪು, ಎಣ್ಣೆ, ಅರಿಶಿನ ಮತ್ತು ಕಲಿಸ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತು ನಾನು ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ತೀನಿ. ಆದಷ್ಟು ಇದನ್ನು ಕೈಯಲ್ಲೇ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದಕ್ಕೆ ಸ್ವಲ್ಪ ನೀರು ಮತ್ತು ಎಣ್ಣೆನೇ ಮಿಕ್ಸ್ ಮಧ್ಯದಲ್ಲಿ ಹಾಕ್ಕೊಂಡು ಈ ಥರ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಒಬ್ಬಟ್ಟು. ಸೊ ನಂತರ ಇದನ್ನು ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ಎಣ್ಣೆನೇ ಹಾಕಿ ಒಂದು 3 to 4 ಅವರ್ಸು ನೆನೆಯಲಿಕ್ಕೆ ಬಿಡಬೇಕು. ಈ ಥರ ನೆನೆದರೆ ತುಂಬ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾವು ನೆನೆಯಲಿಕ್ಕೆ ಬಿಡಬೇಕು. ಈ ಹೋಳಿಗೆಗೆ ಸ್ವಲ್ಪ ಹೂರಣ ಮಾಡ್ಕೊಳ್ಳೋಕೆ ನಾವು ಒಂದು ಮಡಕೆಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನಾವು ತೊಳೆದಿಟ್ಟಿರುವಂತಹ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. ತೊಗರಿ ಬೇಳೆನ ಹಾಕ್ಕೊಂಡು 10ರಿಂದ 15 ನಿಮಿಷ ಇಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಸೊ ಬೇಳೆ ಬೆಂದ್ಕೊಳ್ಳುತ್ತೆ. ತುಂಬ ಬೆಂದರೆ ಒಬ್ಬಟ್ಟು ಚೆನ್ನಾಗಿರೋದಿಲ್ಲ. ಸೊ ಅವಾಗ ಅದನ್ನ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ಇಲ್ಲಿ ಹೊಡೆದ್ರೆ ಸ್ವಲ್ಪ ಒಂದು ಅರ್ಧ ಹೋಳಾದರೆ ಸಾಕು. ಆ ಥರ ಬೇಯಿಸ್ಕೊಂಡು ಒಂದು ಕಡಾಯಿಗೆ ನಾವು ಸೋದಿಸ್ಕೊಳ್ಬೇಕು. ಇದು ಸೋಸಿದ ನಂತರ ನಾವಿಲ್ಲಿ ಇನ್ನೊಂದು ಕಡೆ ಬೆಲ್ಲ ಪಾಕ ತೊಗೊಳ್ಳೋಕ್ಕೆ ಒಂದು ಸ್ವಲ್ಪ ಬೆಲ್ಲನ ಇಟ್ಕೊಂಡು ಈ ಥರ ಬರೋವರೆಗೂ ನಾವು ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ನಂತರ ನಾವು ಆಗಲೇ ಸೋಸಿಟ್ಕೊಂಡಿರುವಂತಹ ಬೇಳೆಗೆ ಇದನ್ನು ಹಾಕಿ ಸೊ ಅದ್ರ ಜೊತೆಗೆ ನಾವಿಲ್ಲಿ ತೆಂಗಿನ ತುರಿ ಮತ್ತು ಗಸಗಸೆ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವಿದು ಮಿಕ್ಸಿ ಜಾರ್ಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ನೀರು ಹಾಕ್ಕೊಳ್ದಿರ ಇದನ್ನು ನಾವು ಮಿಕ್ಸಿ ಜಾರ್ ಹಾಕಿ ರುಬ್ಕೊಳ್ಬೇಕು. ಸೊ ನಾನು ಆಗಲೇ ತೋರಿಸ್ದಂಗೆ ಇದು 2ರಿಂದ 3 ಅವರ್ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಈ ಥರ ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಮುಟ್ಟಿದ್ರೆ ತುಂಬ ಸಾಫ್ಟಾಗಿ ಫೀಲ್ ಆಗಬೇಕು. ಈ ಥರ ಬರೆದ್ರೆ ಒಬ್ಬಟ್ಟು ತುಂಬಾ ಮೃದುವಾಗಿರುತ್ತೆ. ಸೊ ನಾವು ಒಂದು ಸ್ವಲ್ಪ ತೊಗೊಂಡು ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಹೂರಣನೂ ಕೂಡ ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ರೌಂಡ್ ಮಾಡ್ಕೊಳ್ಬೇಕು. ನಮ್ಗೆ ಎಷ್ಟು ಅಗಲ ಬೇಕು ಮತ್ತು ಎಷ್ಟು ತೆಳುವಾಗಿ ಬೇಕು ಅಷ್ಟು ನಾವು ಹೋಳಿಗೆನ ನಾವು ಲಟ್ಟಿಸ್ಕೊಂಡ್ರೆ ಸಾಕು. ಕೈಯಲ್ಲೇ ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಬೇಳೆ ಒಬ್ಬಟ್ಟು ತೆಳ್ಳಗಿಂತ ಮಂದ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಬಿಸಿ ಹೆಂಚಿನ ಹಿಟ್ಟು ತುಂಬ ಬಿಸಿ ಆದಮೇಲೆ ನಾವು ಅದನ್ನು ಹಾಕ್ಕೊಂಡ್ರೆ ಎರಡೂ ಕಡೆ ಸ್ವಲ್ಪ ಆ ಕಡೆನೂ ಸ್ವಲ್ಪ ಈ ಕಡೆನೂ ಸ್ವಲ್ಪ ರುಚಿಯಾಗಿ ಎಷ್ಟು ಬೇಕೋ ಅಷ್ಟು ಹದವಾಗಿ ನಾವು ಬೇಯಿಸ್ಕೊಂಡ್ರೆ ನಾವು ಬಿಸಿ ಬೇಳೆ ಒಬ್ಬಟ್ಟು ರೆಡಿಯಾಗಿರುತ್ತೆ. ಯುಗಾದಿ ಸ್ಪೆಷಲಲ್ಲಿ ಇದು ತುಂಬ ಫೇಮಸ್. ನಮ್ಮ ಹಿಂದೂ ಕಲ್ಚರಲ್ಲಿ ಯುಗಾದಿ ಹಬ್ಬ ಅಂದರೆ ಫಸ್ಟ್ ನೆನಪಾಗೋದು ಬೇಳೆ ಒಬ್ಬಟ್ಟು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೀ.